Hello students, welcome to C++ class. In today's class we are going to discuss about function overloading. You have seen that polymorphism is one of the concept of OOP. Polymorphism means an ability to take more than one form, and function overloading is very good example for polymorphism. Polymorphism ಅಂದ್ರೆ ability to take more than one form. Function overloading ಕೂಡ ಪಾಲಿಮಾರ್ಫಿಸಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಏನು ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೆ, ನೀವು ಸಿ ಪ್ರೋಗ್ರಾಮಿಂಗ್ ಅಂದ್ರೆ ಏನು ಓದಿದ್ದೀರಾ? ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೆ ಒಂದು ಫಂಕ್ಷನ್ ಕಾಲ್ ಇರುತ್ತೆ, ಕಾಲ್ ಇಂದ ಫಂಕ್ಷನ್ ಡೆಫಿನೇಷನ್ ಗೆ ಕಂಟ್ರೋಲ್ ಬರುತ್ತೆ, ಆ ಫಂಕ್ಷನ್ ಡೆಫಿನೇಷನ್ ಇರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಓಕೆ ಓಕೆ ಇಲ್ಲಿ ಫಂಕ್ಷನ್ ಡಿಕ್ಲರೇಷನ್ ಒಂದು ಇರುತ್ತೆ. ಓಕೆ, ಇಲ್ಲಿ ನೋಡಿ ಫಂಕ್ಷನ್ ಓವರ್ಲೋಡಿಂಗ್ ಏನಾಗುತ್ತೆ ಅಂದ್ರೆ, ಒಂದೇ ನೇಮಿನ ಬೇರೆ ಬೇರೆ ಫಂಕ್ಷನ್ ಡೆಫಿನೇಷನ್ಸ್ಗಳನ್ನು ನಾವು ಡಿಫೈನ್ ಮಾಡ್ಬೋದು. ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನೀವೇನು ಓದಿದ್ರಿ, ಒಂದು ಫಂಕ್ಷನ್ ಡೆಫಿನೇಷನ್ ಇದೆ, ಅದಕ್ಕೊಂದು ನೇಮ್ ಇದೆ ಅಂದ್ರೆ ಅದ್ರದ್ದೊಂದು ಪರ್ಟಿಕ್ಯುಲರ್ ಕಾಲ್ ಇರುತ್ತೆ. ಓಕೆ, ಆ ಫಂಕ್ಷನ್ ಕಾಲ್ ನಲ್ಲಿ ಯಾವ ನೇಮ್ ಇರುತ್ತೆ ಫಂಕ್ಷನ್ ಡೆಫಿನೇಷನ್ಗೆ, ಕಂಟ್ರೋಲ್ ಆ ಫಂಕ್ಷನ್ ಡೆಫಿನೇಷನ್ಗೆ ಬರುತ್ತೆ. ಆದರೆ ಫಂಕ್ಷನ್ ಓವರ್ಲೋಡಿಂಗ್ ಅಂದ್ರೆ ನಾವು ಒಂದೇ ನೇಮಿನ ಸುಮಾರು ಫಂಕ್ಷನ್ಗಳನ್ನ ಡಿಫೈನ್ ಮಾಡ್ಕೋಬಹುದು. ಹಾಗಾದ್ರೆ ಫಂಕ್ಷನ್ ಕಾಲ್ ಎಲ್ಲಿಗೆ ಹೋಗುತ್ತದು? ಯಾವ ಫಂಕ್ಷನ್ ಡೆಫಿನೇಷನ್ ಹೋಗ್ಬೋದು? ಈಗ ಒಂದು ನೇಮಿನ 5 ಫಂಕ್ಷನ್ ಡೆಫಿನೇಷನ್ಸ್ ಇದಾವೆ ಅಂತ ಅಂದ್ರೆ, ಫಂಕ್ಷನ್ ಕಾಲ್ ಆದಾಗ ಆ ಕಂಟ್ರೋಲ್ ಯಾವ ಫಂಕ್ಷನ್ ಡೆಫಿನೇಷನ್ ಹೋಗ್ಬೇಕು? ದಟ್ ಈಸ್ ಡಿಟರ್ಮೈನ್ಡ್ ಬೈ ಕೌಂಟಿಂಗ್ ದ ಆರ್ಗ್ಯುಮೆಂಟ್ಸ್ ಅಂಡ್ ದೇರ್ ಡಾಟಾ ಟೈಪ್ಸ್. ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಎದಕ್ಕೆ ಮ್ಯಾಚ್ ಆಗುತ್ತೆ ಅದಕ್ಕೆ ಹೋಗುತ್ತೆ ಕಂಟ್ರೋಲ್. ಈಗ ಒಂದು ಫಂಕ್ಷನ್ ಡೆಫಿನೇಷನ್ಸ್ ಅಲ್ಲಿ 2 ಪ್ಯಾರಾಮೀಟರ್ಸ್ ಇದಾವೆ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಫಂಕ್ಷನ್ ಡೆಫಿನೇಷನ್ ಅಲ್ಲಿ 3 ಪ್ಯಾರಾಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. ಎರಡೂ ಫಂಕ್ಷನ್ ಇನ್ ನೇಮ್ ಸೇಮ್ XYZ ಇದೆ ಅಂತ ಇಟ್ಕೊಳ್ಳೋಣ. ಎರಡು ಫಂಕ್ಷನ್ ಇನ್ ನೇಮು XYZ. ಹಾಗಾದ್ರೆ XYZ ಫಂಕ್ಷನ್ ಕಾಲ್ ಆದಾಗ ಕಂಟ್ರೋಲ್ ಯಾವ ಫಂಕ್ಷನ್ ಡೆಫಿನೇಷನ್ ಹೋಗ್ಬೇಕು? ಅದು ಹೇಗೆ ಡಿಸೈಡ್ ಮಾಡುತ್ತೆ ಕಂಪೈಲರ್ ಅಂದ್ರೆ, ನಾವು ಫಂಕ್ಷನ್ ಕಾಲ್ ಅಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಗಳನ್ನ ಆರ್ಗ್ಯುಮೆಂಟ್ಸ್ ಗಳನ್ನ ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ. ಒಂದು ಫಂಕ್ಷನ್ ಕಾಲ್ ಅಲ್ಲಿ 2 ಆರ್ಗ್ಯುಮೆಂಟ್ಸ್ ಇದ್ರೆ ಅವಾಗ ಫಂಕ್ಷನ್ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? 2 ಆರ್ಗ್ಯುಮೆಂಟ್ಸ್ ಇರೋ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತೆ. ಆ ಫಂಕ್ಷನ್ ಕಾಲ್ ಅಲ್ಲಿ 3 ಆರ್ಗ್ಯುಮೆಂಟ್ಸ್ ಇದ್ರೆ 3 ಆರ್ಗ್ಯುಮೆಂಟ್ಸ್ ಇರೋ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತೆ. ಎರಡು ಫಂಕ್ಷನ್ ಡೆಫಿನೇಷನ್ ಸೇಮ್ ನೇಮ್ ಇಂದ ಇರ್ತವೆ. ಓಕೆ, ಆದರೆ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಏನಾಗಿರ್ತವೆ? ಚೇಂಜ್ ಇರ್ತವೆ. ಇನ್ ಕೇಸ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಸೇಮ್ ಇದ್ರು ಆ ಆರ್ಗ್ಯುಮೆಂಟ್ಸ್ ಗಳ ಡಾಟಾ ಟೈಪ್ ಏನಿರುತ್ತಲ್ಲ ಅದರಲ್ಲಿ ಚೇಂಜಸ್ ಇರುತ್ತೆ. ಓಕೆ, ನಾನು ನಿಮಗೆ ಒಂದೆರಡು ಸ್ಟೇಟ್ಮೆಂಟ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಸಿ ಓವರ್ಲೋಡಿಂಗ್ ರೆಫರ್ಸ್ ಟು ದ ಯೂಸ್ ಆಫ್ ದ ಸೇಮ್ ಥಿಂಗ್ ಫಾರ್ ಡಿಫರೆಂಟ್ ಪರ್ಪಸಸ್. ಇಟ್ ರೆಫರ್ಸ್ ಟು ದ ಯೂಸ್ ಆಫ್ ದ ಸೇಮ್ ಥಿಂಗ್ ಫಾರ್ different purposes. C++ also permits overloading functions. C++ overloading functions ಅನ್ನು ಏನು ಮಾಡುತ್ತೆ? ಪರ್ಮಿಟ್ ಮಾಡುತ್ತೆ. This means that we can use the same function name to create functions that perform a variety of different tasks. See, this means that we can use the same function name to create functions that perform a variety of different tasks. ಸೇಮ್ ಫಂಕ್ಷನ್ ನೇಮ್ ಇರೋ ಸುಮಾರು ಫಂಕ್ಷನ್ ಡೆಫಿನೇಷನ್ಸ್ ಗಳನ್ನ ನಾವು ಡಿಫೈನ್ ಮಾಡಬಹುದು. ಒಂದೊಂದು ಫಂಕ್ಷನ್ ಡೆಫಿನೇಷನ್ ಒಂದೊಂದು ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಆ ಕಂಟ್ರೋಲ್ ಎಲ್ಲಿಗೆ ಹೋಗ್ಬೇಕನ್ನೋದು ಡಿಸೈಡ್ ಆಗೋದು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಫಂಕ್ಷನ್ ಕಾಲ್ ನಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಡಿಫೈನ್ ಮಾಡಿರ್ತೀವಿ, ಡಿಕ್ಲೇರ್ ಮಾಡಿರ್ತೀವಿ, ಅಷ್ಟೇ ಪ್ಯಾರಾಮೀಟರ್ಸ್ ಇರೋ ಫಂಕ್ಷನ್ ಡೆಫಿನೇಷನ್ ಗೆ ಕಂಟ್ರೋಲ್ ಹೋಗುತ್ತೆ. ಓಕೆ, ಸಿ ದಿಸ್ ಇಸ್ ನೋನ್ ಆಸ್ ಫಂಕ್ಷನ್ ಪಾಲಿಮಾರ್ಫಿಸಮ್ ಇನ್ ಓಪ್ಸ್. ಇದನ್ನ ಏನಂತ ಹೇಳ್ತೀವಿ? ಫಂಕ್ಷನ್ ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ ಓಪ್ಸ್ ನಲ್ಲಿ. ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಫಂಕ್ಷನ್ ಓವರ್ಲೋಡಿಂಗ್ ವಿ ಕ್ಯಾನ್ ಡಿಸೈನ್ ಎ ಫ್ಯಾಮಿಲಿ ಆಫ್ ಫಂಕ್ಷನ್ಸ್ ವಿತ್ ಒನ್ ಫಂಕ್ಷನ್ ನೇಮ್ ಬಟ್ ವಿತ್ ಡಿಫರೆಂಟ್ ಆರ್ಗ್ಯುಮೆಂಟ್ ಲೀಸ್ಟ್. ಒಂದೇ ಫಂಕ್ಷನ್ ನೇಮ್ ಇರುತ್ತೆ, ಆದರೆ ಆರ್ಗ್ಯುಮೆಂಟ್ಸ್ ಲೀಸ್ಟ್ಗಳು ಏನಾಗ್ತಾ ಹೋಗ್ತವೆ? ಚೇಂಜ್ ಆಗ್ತಾ ಹೋಗ್ತವೆ. ಬೇರೆ ಬೇರೆ ಫಂಕ್ಷನ್ ಡೆಫಿನೇಷನ್ಸ್ ಗಳನ್ನ ನಾವೇನ್ ಮಾಡ್ತೀವಿ?
ಡಿಫೈನ್ ಮಾಡ್ತೀವಿ. ದ ಫಂಕ್ಷನ್ ವುಡ್ ಪರ್ಫಾರ್ಮ್ ಡಿಫರೆಂಟ್ ಆಪರೇಷನ್ಸ್ ಡಿಪೆಂಡಿಂಗ್ ಆನ್ ದ ಆರ್ಗ್ಯುಮೆಂಟ್ ಲಿಸ್ಟ್. ಫಂಕ್ಷನ್ ಡಿಫರೆಂಟ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ಆರ್ಗ್ಯುಮೆಂಟ್ ಲಿಸ್ಟ್ ಇನ್ ದ ಫಂಕ್ಷನ್ ಕಾಲ್. The correct function to be invoked is determined by ಯಾವ ಫಂಕ್ಷನ್ ಇನ್ವೋಕ್ ಆಗಬೇಕು ಅಂತ ಹೇಗೆ ಡಿಟರ್ಮೈನ್ ಆಗುತ್ತೆ ಅಂದ್ರೆ ದ ನಂಬರ್ ಅಂಡ್ ಟೈಪ್ ಆಫ್ ದ ಆರ್ಗ್ಯುಮೆಂಟ್ಸ್ ಬಟ್ ನಾಟ್ ಆನ್ ದ ಫಂಕ್ಷನ್ ಟೈಪ್. ಫಂಕ್ಷನ್ ಟೈಪ್ ಮೇಲೆ ಅದು ಡಿಪೆಂಡ್ ಆಗಿರಂಗಿಲ್ಲ, ನಂಬರ್ ಅಂಡ್ ಡಾಟಾ ಟೈಪ್ಸ್ ಆಫ್ ದ ಆರ್ಗ್ಯುಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಫಂಕ್ಷನ್ ಕಾಲ್ ಮಾಡಬೇಕು ಅಂತ. ನಿಮಗೆ ಇಲ್ಲಿ ನಾನು ಸ್ವಲ್ಪ ಡಿಕ್ಲರೇಷನ್ಸ್ ಮತ್ತೆ ಫಂಕ್ಷನ್ ಕಾಲ್ಗಳನ್ನ ಬರ್ದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸಿ declarations int add int a int b int add int a int b int c. Okay, this is return type double. Add double x double y. Okay, these are the three types of declarations. ಇಲ್ಲಿ ನೋಡಿ ಈ ಮೂರು ಫಂಕ್ಷನ್ ನೇಮ್ ಕೂಡ ಒಂದೇ ಆಗಿದೆ. ಏನಾಗಿದೆ? ಆಡ್ ಆಡ್ ಆಡ್. ಆದ್ರೆ ಆರ್ಗ್ಯುಮೆಂಟ್ ಲಿಸ್ಟ್ ಅಲ್ಲಿ ಡಿಫರೆನ್ಸ್ ಇದೆ. ಇದರಲ್ಲಿ 2 ಆರ್ಗ್ಯುಮೆಂಟ್ಸ್ ಇದೆ. ಎರಡು ಟೈಪ್ ಏನು? ಇಂಟಿಜರ್. ಇದರಲ್ಲಿ 3 ಆರ್ಗ್ಯುಮೆಂಟ್ಸ್ ಇದೆ. ಅವೆರಡು ಮೂರದು ಟೈಪ್ ಏನು? ಇಂಟಿಜರ್ಸ್. ಇದರಲ್ಲಿ ಮತ್ತೆ ಎರಡು ಟೈಪ್ ಇದೆ ಆರ್ಗ್ಯುಮೆಂಟ್ಸ್. ಅವುಗಳ ಟೈಪ್ ಏನು? ಡಬಲ್. ಓಕೆ, ಫಂಕ್ಷನ್ ಕಾಲ್ಸ್ ನೋಡೋಣ. cout add file 10 cout add fifteen 5 10 15. cout add 12.5 7.5. ಓಕೆ, ಇಲ್ಲಿ ನೋಡಿ ಮೂರು ತರ ಡಿಕ್ಲರೇಷನ್ಸ್ ಇವೆ, ಮೂರು ತರ ಫಂಕ್ಷನ್ ಕಾಲ್ಗಳಿವೆ ಆಡ್ ಫಂಕ್ಷನ್ ಇದ್ದು. ಈ ಫಂಕ್ಷನ್ ಕಾಲ್ ಆದಾಗ ಏನಾಗುತ್ತೆ? ಆಡ್ ಫಂಕ್ಷನ್ ಇದರಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಇವೆ? 2 ಪ್ಯಾರಾಮೀಟರ್ಸ್ 5 and 10. ಇಲ್ಲಿ ಎಷ್ಟು ಆರ್ಗ್ಯುಮೆಂಟ್ಸ್ ಇದಾವೆ? 2 ಆರ್ಗ್ಯುಮೆಂಟ್ಸ್ a and b. ಇವೆರಡು ಟೈಪ್ ಏನು? ಇಂಟಿಜರ್. ಇದ್ರ ಟೈಪ್ ಏನು? ಇಂಟಿಜರ್. ಇಲ್ಲಿರೋ ಟೈಪ್ ಏನು? ಇಂಟಿಜರ್.
ಹಾಗಾದ್ರೆ ಈ ಫಂಕ್ಷನ್ ಕಾಲ್ ಆದಾಗ ಕಂಟ್ರೋಲ್ ಎಲ್ಲಿಗೆ ಹೋಗ್ಬೇಕು? ಈ ಫಸ್ಟ್ ಫಂಕ್ಷನ್ ಗೆ ಹೋಗ್ಬೇಕು. ಅದೇ ರೀತಿ ಸೆಕೆಂಡ್ ಫಂಕ್ಷನ್ ಕಾಲ್ ಆದಾಗ ಆಡ್ 3 ಆರ್ಗ್ಯುಮೆಂಟ್ ಸ್ಪೆಸಿಫೈ ಮಾಡಿದೀವಿ, ಅವಾಗ ಕಂಟ್ರೋಲ್ ಎಲ್ಲಿಗೆ ಹೋಗುತ್ತೆ? ಈ ಸೆಕೆಂಡ್ ಫಂಕ್ಷನ್ ಗೆ ಹೋಗುತ್ತೆ. ಇಲ್ಲೂ 3 ತರ ಆರ್ಗ್ಯುಮೆಂಟ್ಸ್ ಗಳನ್ನ ಏನಂತ ತಗೊಂಡಿದೀವಿ ನಾವು? ಇಂಟಿಜರ್ ಅಂತ ತಗೊಂಡಿದೀವಿ. ನೆಕ್ಸ್ಟ್ ಥರ್ಡ್ ಫಂಕ್ಷನ್ ಕಾಲ್ ಆದಾಗ 2 ಆರ್ಗ್ಯುಮೆಂಟ್ ಏನಿದೆ? ಡಬಲ್ ಇದೆ. ಹಾಗಾದ್ರೆ ಫಂಕ್ಷನ್ ಕಾಲ್ ಯಾವ ತರ ಇದೆ ನೋಡಿ ಇಲ್ಲಿ 12.5 7.5 ಈ ಎರಡರದ್ದು ಡಾಟಾ ಟೈಪ್ ಏನಾಗಿದೆ? ಡಬಲ್ ಆಗಿದೆ. ಹೌದಾ ಇಲ್ಲ? ಆದ್ರಿಂದ ಫಂಕ್ಷನ್ ಕಾಲ್ ಎಲ್ಲಿಗೆ ಹೋಗುತ್ತೆ? ಈ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತೆ. ಓಕೆ, ಈ ರೀತಿ ಸೇಮ್ ಫಂಕ್ಷನ್ ನೇಮ್ ಇರೋ ಡಿಫರೆಂಟ್ ಫಂಕ್ಷನ್ ಡೆಫಿನೇಷನ್ಸ್ ಗಳನ್ನ ನಾವು ಬರಿಬಹುದು. ಕಂಟ್ರೋಲ್ ಹೇಗೆ ಪಾಸ್ ಆಗುತ್ತೆ ಯಾವ ಫಂಕ್ಷನ್ ಡೆಫಿನೇಷನ್ ಗೆ ಅಂತ? ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಅಂಡ್ ಡಾಟಾ ಟೈಪ್ ಆಫ್ ದ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಓಕೆ, ಇನ್ ಕೇಸ್ ಕೆಲವೊಂದ್ಸಲ ಏನಾಗುತ್ತೆ, ಎರಡೇ ಆರ್ಗ್ಯುಮೆಂಟ್ ಇರುತ್ತೆ, ಎರಡೇ ಪ್ಯಾರಾಮೀಟರ್ ಲಿಸ್ಟ್ ಇರುತ್ತೆ, ಆದ್ರೆ ಡಾಟಾ ಟೈಪ್ ಏನಾಗಿರುತ್ತೆ? ಚೇಂಜ್ ಆಗಿರುತ್ತೆ. ಅವಾಗ ಕಂಪೈಲರ್ ಏನ್ ಮಾಡುತ್ತೆ? ಇಂಪ್ಲಿಸಿಟ್ ಆಗಿ ಅವುಗಳ ಡಾಟಾ ಟೈಪ್ ಏನ್ ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ಸಪೋಸ್ ಡಿಕ್ಲರೇಷನ್ ಯಾವ ತರ ಇದೆ? ಡಿಕ್ಲರೇಷನ್ ಈ ತರ ಇದೆ ಅಂತ ಇಟ್ಕೊಳ್ಳೋಣ. ಇಂಟ್ add double a int b. ಓಕೆ, ಫಂಕ್ಷನ್ ಕಾಲ್ ಈ ತರ ಇದೆ ಅಂತ ಇಟ್ಕೊಳ್ಳೋಣ. add five 10. ಅವಾಗ ನೋಡಿ ಈ ಫಂಕ್ಷನ್ ಕಾಲ್ ಆದಾಗ ಈ ಫಂಕ್ಷನ್ ಡೆಫಿನೇಷನ್ ಏನಾಗುತ್ತೆ? ಇನ್ವೋಕ್ ಆಗುತ್ತೆ. ಹೇಗಾಗತ್ತೆ? ಇದು ಇಂಟಿಜರ್ ಟೈಪ್, ಇದು ಇಂಟಿಜರ್ ಟೈಪ್. ಇಲ್ಲಿ ನೋಡಿದ್ರೆ ಇದು ಡಬಲ್ ಟೈಪ್ ಇದೆ, ಇಲ್ಲಿ ಇಂಟಿಜರ್ ಟೈಪ್ ಇದೆ. ನಂಬರ್ ಆಫ್ ಆರ್ಗ್ಯುಮೆಂಟ್ ಸೇಮ್ ಇದೆ, ಆದ್ರೆ ಡಾಟಾ ಟೈಪ್ ಅಲ್ಲಿ ಏನಿದೆ? ಚೇಂಜಸ್ ಇದೆ. ಅವಾಗ ಇದು ಲೋವರ್ ಡಾಟಾ ಟೈಪ್ ಇಸ್ ಗೆಟ್ ಕನ್ವರ್ಟೆಡ್ ಇಂಟು ಹೈಯರ್ ಡಾಟಾ ಟೈಪ್. ಇಂಟ್ ಇದ್ದು ಏನಾಗುತ್ತೆ? ಡಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿ ಈ ಫಂಕ್ಷನ್ ಡೆಫಿನೇಷನ್ ಏನಾಗುತ್ತೆ? ಇನ್ವೋಕ್ ಆಗುತ್ತೆ. ಓಕೆ, ಈ ರೀತಿ ಇಂಪ್ಲಿಸಿಟ್ ಕನ್ವರ್ಷನ್ ಕೂಡ ಕಂಪೈಲರ್ ಮಾಡ್ಕೊಳುತ್ತೆ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ನೌ ಅನ್ಸುತ್ತೆ. ದಿಸ್ ಇಸ್ ವೆರಿ ಸಿಂಪಲ್. ಫಂಕ್ಷನ್ ಡೆಫಿನೇಷನ್ ಈಸ್, ಫಂಕ್ಷನ್ ಓವರ್ಲೋಡಿಂಗ್ ಈಸ್ ವೆರಿ ಸಿಂಪಲ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಒಂದೇ ಫಂಕ್ಷನ್ ನೇಮಿನ ಸುಮಾರು ಡೆಫಿನೇಷನ್ಸ್ ಗಳನ್ನ ನಾವು ಬರ್ದಿರ್ತೀವಿ. ಆದ್ರೆ ಫಂಕ್ಷನ್ ಡೆಫಿನೇಷನ್ ಒಳಗೆ ಫಂಕ್ಷನ್ ನೇಮ್ ಬರ್ದಾಗ ಫಂಕ್ಷನ್ ಕಾಲ್ ಯಾವ ಡೆಫಿನೇಷನ್ ಗೆ ಹೋಗ್ಬೇಕು ಅದ್ರ ಹೇಗೆ ಡಿಸೈಡ್ ಮಾಡುತ್ತೆ ಕಂಪೈಲರ್ ಅಂತ ಅಂದ್ರೆ, ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಮ್ಯಾಚ್ ಮಾಡಕ್ ನೋಡುತ್ತೆ. ಇದರಲ್ಲಿ 2 ಆರ್ಗ್ಯುಮೆಂಟ್ಸ್ ಇದೆ, ಇದರಲ್ಲಿ 2 ಪ್ಯಾರಾಮೀಟರ್ ಇದೆ ಅಂದ್ರೆ ಫಂಕ್ಷನ್ ಏನಾಗಬೇಕು? ಆ 2 ಆರ್ಗ್ಯುಮೆಂಟ್ಸ್ 2 ಪ್ಯಾರಾಮೀಟರ್ ಫಂಕ್ಷನ್ ಡೆಫಿನೇಷನ್ ಗೆ ಹೋಗ್ಬೇಕು ಅಂತ ಹೋಗುತ್ತೆ. ಅರ್ಥ ಆಯ್ತಾ? ಒನ್ ಟೈಮ್ 3 ಆರ್ಗ್ಯುಮೆಂಟ್ಸ್ ಇದ್ರೆ ಅವಾಗ 3 ಆರ್ಗ್ಯುಮೆಂಟ್ಸ್ ಇರೋ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತೆ. 4 ಟೈಪ್ ಆಫ್ ಆರ್ಗ್ಯುಮೆಂಟ್ಸ್ ಇದ್ರೆ 4 ಟೈಪ್ ಆಫ್ ಇರೋ ಫಂಕ್ಷನ್ ಡೆಫಿನೇಷನ್ ಗೆ ಹೋಗುತ್ತೆ. ಓಕೆ, ಈ ರೀತಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿ ಫಂಕ್ಷನ್ ಏನಾಗುತ್ತೆ? ಇನ್ವೋಕ್ ಆಗುತ್ತೆ. ಇದನ್ನ ನಾವೇನ್ ಹೇಳ್ತೀವಿ? ಫಂಕ್ಷನ್ ಓವರ್ಲೋಡಿಂಗ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಗುಡ್ ಎಕ್ಸಾಂಪಲ್. ಇಟ್ ಈಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ಪಾಲಿಮಾರ್ಫಿಸಮ್, ಎಬಿಲಿಟಿ ಟು ಟೇಕ್ ಮೋರ್ ದೆನ್ ಒನ್ ಫಾರ್ಮ್.
ಓಕೆ, ಇಲ್ಲಿ ಸೇಮ್ ಫಂಕ್ಷನ್ ನೇಮು ಬೇರೆ ಬೇರೆ ಫಂಕ್ಷನ್ ಡೆಫಿನೇಷನ್ ಆಗಿ ಆಕ್ಟ್ ಆಗ್ತಾ ಇದೆ. ಇಟ್ ಈಸ್ ಟೇಕಿಂಗ್ ಮೋರ್ ದೆನ್ ಒನ್ ಫಾರ್ಮ್, ಸೊ ವಿ ಕಾಲ್ ಇಟ್ ಆಸ್ ಪಾಲಿಮಾರ್ಫಿಸಮ್. ಅದಕ್ಕೆ ನಾವು ಇದನ್ನ ಏನಂತ ಹೇಳ್ತೀವಿ, ಪಾಲಿಮಾರ್ಫಿಸಮ್ ಅಂತ ಹೇಳ್ತೀವಿ ಫಂಕ್ಷನ್ ಓವರ್ಲೋಡಿಂಗಿಗೆ. ಓಕೆ ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಸಿದೆ. ಓದ್ಕೊಳ್ಳಿ, ಏನಾದರೂ ಡೌಟ್ಸ್ ಇದ್ರೆ ಕೇಳಿ, ಕಾಲ್ ಮಾಡಿ ಕೇಳಿ, ನಿಮ್ಮ ಡೌಟ್ಸ್ ಅನ್ನು ನಾನು ಬಗೆಹರಿಸ್ತೀನಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ನಾವು ನೋಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಅಂದ್ರೆ ಫ್ರೆಂಡ್ ಫಂಕ್ಷನ್ ಮತ್ತು ವರ್ಚುವಲ್ ಫಂಕ್ಷನ್ಸ್. ಫ್ರೆಂಡ್ ಫಂಕ್ಷನ್ ಮತ್ತು ವರ್ಚುವಲ್ ಫಂಕ್ಷನ್ಸ್ಗೆ ಹೋಗೋಣ. ಫ್ರೆಂಡ್ ಫಂಕ್ಷನ್ ಮತ್ತು ವರ್ಚುವಲ್ ಫಂಕ್ಷನ್ ನೋಡಿ. ಫ್ರೆಂಡ್ ಫಂಕ್ಷನ್ ಮತ್ತು ವರ್ಚುವಲ್ ಫಂಕ್ಷನ್ ಬಗ್ಗೆ ನೀವು ತಿಳ್ಕೋಬೇಕು ಅಂದ್ರೆ ನಿಮಗೆ ಕ್ಲಾಸ್ ಅಂಡ್ ಆಬ್ಜೆಕ್ಟ್ಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕವರ್ ಆಗಿರಬೇಕು. ಅದು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್. ಓಕೆ, ಆ ಕಾನ್ಸೆಪ್ಟ್ ಮುಗಿದ ಮೇಲೆ ನಾವು ಫ್ರೆಂಡ್ಸ್ ಅಂಡ್ ವರ್ಚುವಲ್ ಫಂಕ್ಷನ್ಸ್ಗೆ ಹೋಗ್ಬೋದು. ಫ್ರೆಂಡ್ ಫಂಕ್ಷನ್ ಅಂದ್ರೆ ಏನು, ವರ್ಚುವಲ್ ಫಂಕ್ಷನ್ ಅಂದ್ರೆ ಏನು ಅಂತ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಅದನ್ನ ಮೊದಲೇ ಕೊಟ್ಟಿದ್ದಾರೆ. ಆದರೆ ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ. ಸೊ ವಿ ವಿಲ್ ಸಿ ಇಟ್ ಲೇಟರ್ ನೆಕ್ಸ್ಟ್ ನಾವು ಅದನ್ನ ನೋಡೋಣ. ಓಕೆ, ಈಗ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲಿಗೆ ನಿಮ್ಮ ಥರ್ಡ್ ಯೂನಿಟ್ ಕಂಪ್ಲೀಟ್ ಆಯಿತು. ಥರ್ಡ್ ಯೂನಿಟ್ ಈಸ್ ಕಂಪ್ಲೀಟೆಡ್. ಓಕೆ, ವಿ ವಿಲ್ ಬಿಗಿನ್ ವಿತ್ ದ ನೆಕ್ಸ್ಟ್ ಯೂನಿಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ and enjoy.